ಶಿವಾನಂದ ಪಾಟೀಲ್ ಕೂಡ ಇದ್ದಾರೆ. ಇನ್ನೊಬ್ಬ ನಮ್ಮ ಇವರಿದ್ದಾರೆ, ಯಶವಂತಗೌಡ ಪಾಟೀಲು, GS ಪಾಟೀಲು. ನಮ್ಗೆ ಅವಕಾಶನೇ ಕೊಟ್ಟಿಲ್ಲ, ಬರೀ HK ಪಾಟೀಲ್ ಕೊಡ್ತಾಯಿದ್ದೀನಿ, ನೀವು ಅವ್ರು HK ಪಾಟೀಲ್ ಬರಲು ನಮ್ಮ ಕೊಡಿ ಅಂತ ಅವ್ರು ಗಲಾಟೆ ಮಾಡ್ತಾಯಿದ್ದಾರೆ. ಹಿಂಗೆ ಇರೋದು ಒಂದೊಂದು ಜಿಲ್ಲೆಗೆ ಒಂದೊಂದು ಪೋಸ್ಟ್ ಇದೆ, ಕೆಲವು ಜಿಲ್ಲೆಯಲ್ಲಿ ಕೊಡೋಕ್ಕೆ ಆಗಲ್ಲ. ಇಂಥ ಸಮಸ್ಯೆ ಎಲ್ಲ ಕೂಡ ನಮಗಿದೆ. ಬಹುಶಃ ಅದೆಲ್ಲ ಅರ್ಥ ಮಾಡ್ಕೊಳ್ತೀನಿ. ಬಟ್ ನಾವು ಪಕ್ಷಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು, ಸರ್ಕಾರದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು, ಯಾರನ್ನ ಯಾವ ಟೈಮ್ ಮಾಡಬೇಕು, ಕೆಲವು ಸ್ಯಾಕ್ರಿಫೈಸು ಕೂಡ ಮಾಡಬೇಕಾಗ್ತದೆ. ಇದು ಕೂಡ ಗಮನದಲ್ಲಿ ನಂಗೆ ಭಾಳ ಸಂತೋಷ. ನಾನು ನೀವು ಬರ್ತಾಯಿದ್ದೀನಿ ಅಂತ ಬಂದು ಅಂತ ಹೇಳಿದಾಗ ಆಯ್ತಪ್ಪ ಬರಲಿ ಭೇಟಿ ಮಾಡೋಣ. ನನಗೆ ಕೆಲವು ಸಂದರ್ಭದಲ್ಲಿ ಹೇಳಿದರು, ನಾನು ಮಧ್ಯ ಇವ್ರಿಗೆ ಹೇಳಿದ್ದೆ, ನಮ್ಮ ಕಾದರ್ಗೆ, ಅವ್ರು ಕೆಲವರೆಲ್ಲ ನಾನು ಭೇಟಿ ಮಾಡಬೇಕು ಅಂತಿದ್ದಾಗ ನೀನೇನು ನಮ್ಮ ಮನೆಗೆ ಕರ್ಕೊಬರ್ಬೇಡಪ್ಪ, ನಾನೇ ಅಲ್ಲಿಗೆ ಬರ್ತೀನಿ, ಬೇಕಾದ್ರೆ ಅಲ್ಲೇ ಭೇಟಿ ಮಾಡೋಣ. ಯಾಕೆಂದರೆ ಸಾಲಿಟೇರು ಇಂಪಾರ್ಟೆಂಟ್ ಯಾವುದಾದ್ರು ಸಜೆಷನ್ ಕೇಳಿ ಅವ್ರೇನಾದ್ರು ಕೇಳಿದ್ರೆ ಕೇಳಬೇಕಾಗ್ತದೆ. ಕೇಳ ಅಂತೇಳಿ ಕಾದರ್ಗೆ ನಿನ್ನ ಮನೆಯಲ್ಲೇ ಒಂದು ಅರೇಂಜ್ಮೆಂಟ್ ಮಾಡು, ನಾನು ಅಲ್ಲೇ ಬರ್ತೀನಿ ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಎಲ್ಲರೂ ಸೇರಿ ಮಾಡೋಣ. ತಾವೆಲ್ಲ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಮೈನಾರಿಟೀಸ್ ವಿಚಾರದಲ್ಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ, ಮೈನಾರಿಟಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನನ್ನದೇ ಆದಂಥ ಒಂದು ಹೊಸ ಚಿಂತನೆ ಇದೆ. ಸೊ ನಾನು ಕೂಡ ನಿಮಗೆಲ್ಲ ಶಕ್ತಿ ಕೊಡಬೇಕು ಅಂತ ಕೂಡ ಗಮನದಲ್ಲಿದ್ದೆ. ಬ್ಯಾಕ್ವರ್ಡ್ ಟಾಸ್ಕ್ ಭಾಳ ಜನ ವಿಚಾರ ಇದೆ. SC/ST ಹೊಸ್ದಾಗಿ ನಾವು ಬಜೆಟಲ್ಲೇ ನಾವು ಅವ್ರಿಗೊಂದು ಅಮೆಂಡ್ಮೆಂಟ್ ತಂದು ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಜೆಟಲ್ಲೂ ಕೂಡ ಒಳ್ಳೆ ಫಂಡ್ಸನ್ನು ಕೂಡ ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿದ್ದೇವೆ. ಇವೆಲ್ಲ ವಿಚಾರಗಳಿದೆ. ಸೊ ಮುಂದಕ್ಕೆ ತೀರ್ಮಾನ ಮಾಡ್ತೀವಿ. ಸೊ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ. ನನ್ನಿಲ್ಲ, ವಿ ಹ್ಯಾವ್ ಎನ್ ಓಪನ್ ಮೈಂಡ್. ನನಗೆ ಯಾರ ಬಗ್ಗೆ ಬ್ಲಾಕ್ ಮಾಡಬೇಕು, ಅವನ ಹತ್ರವಾದವನು ಇವ್ರ ಹತ್ರ ಇಲ್ಲ. ನನಗೆ ಪಕ್ಷಕ್ಕೆ ಯಾರು ದುಡಿತಾರೆ ನನಗೆ ಅವ್ರು ಬೇಕು, ಯಾರು ಸಮಾಜಕ್ಕೆ ಅಸೆಟ್ ಆಯ್ತಾರೆ ಅವ್ರು ಬೇಕು, ಯಾವ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ನಮ್ಗೆ ಅವ್ರು ಬೇಕು. ನಮಗೇನು ವೈಯಕ್ತಿಕವಾದ ಇಲ್ಲ, ಒನ್ ಮ್ಯಾನ್ ಆರ್ಮಿ ನಮಗೇನು ಅವಶ್ಯಕತೆ ಇಲ್ಲ, ಜನ ಕಟ್ಕೊಂಡಿರೋಂಥವ್ರು ಬೇಕು. ಸೊ ಅದಕ್ಕೆ ತಾವೆಲ್ಲ ಬಂದು ತಾವು ಪ್ರತಿನಿಧಿಸಿದ್ದೀರಿ. ತಮ್ಮ ಭಾವನೆ ನಂಗೆ ಅರ್ಥ ಆಗ್ತದೆ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೀನಿ. ಸಂಪರ್ಕ ಇಟ್ಕೊಳ್ಳಿ. ಆಮೇಲೆ ನನ್ನದೇ ಆದಂಥ ಒಂದು ಮುಂದಿನ ದಿನದಲ್ಲಿ ನಿಮ್ಮ ಸಮುದಾಯಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ನಿಮ್ಮದೇನಾದ್ರು ಸಲಹೆಗಳಿದ್ದರೆ ದಯವಿಟ್ಟು ಬಂದು ಕೊಡಿ. ಈ ಮಂತ್ರಿಕ್ಕಿನ್ನ ಅದು ಕೂಡ ಭಾಳ ಇಂಪಾರ್ಟೆಂಟು. ಖಂಡಿತ ನಮ್ಮ ಸರ್ಕಾರದ ಇತಿಮಿತಿಯಲ್ಲಿ, ಫೈನಾನ್ಷಿಯಲ್ ಸ್ಟ್ರಕ್ಚರಲ್ಲಿ ಖಂಡಿತ ಅದ್ರ ಬಗ್ಗೆ ಕೂಡ ನಿಮ್ಮೆಲ್ಲರ ರಕ್ಷಣೆಗೆ ಏನು ಮಾಡಲಿಕ್ಕೆ ಸಾಧ್ಯನೋ. ನಿಮ್ಗೆ ಅಲ್ಟಿಮೇಟ್ಲಿ ಇಟ್ ಇಸ್ ಪೀಸ್ ಬೇಕು. ನಿಮಗೆ ಗಲಾಟೆಗಳಾಗಬಾರ್ದು. ನಾವು ಹುಬ್ಳಿ ಗಲಾಟೆನ ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಎಂಬ್ರಾಸಿಂಗ್ ಆಗ್ತಾಯಿದೆ, ಎಷ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ BJPಯವರು. ನಾವು ಅದನ್ನು ಎದುರಿಸಲೇಬೇಕಾಗಿದೆ. ಸೊ ಅದರಿಂದ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ದೀರಿ. ಸಲೀಮ್ಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀರಿ. ಖಂಡಿತ ಈ ಭಾವನೆಯನ್ನು ಕೇಂದ್ರ ಸರ್ಕಾರ, ನಮ್ಮ ಪಕ್ಷಕ್ಕೆ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.